ನಮಸ್ಕಾರ ಸ್ನೇಹಿತರೆ, ಸ್ವತೋವಣೆಗೆ ಸ್ವಾಗತ. ನಾನು ಕಾರ್ತಿಕ್. ಜಿರಳೆಗಳ ಆಯಸ್ಸು ಮುಗಿತಾ ಬಂದಿದೆ. ಜಂತರ್ ಮಂತರಿನ ನೀಟ್ ಪ್ರತಿಭಟನೆಯ ನಂತರ ನಿರುದ್ಯೋಗಿಗಳಾಗಿದ್ದ ಇವರು ತಮ್ಮ ಪೊಲಿಟಿಕಲ್ ಫ್ಯೂಚರನ್ನು ಬೆಳೆಸ್ಕೊಳ್ಬೇಕು, ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಬೇಕು ಅಂತ ತಮ್ಮ ರಾಜ್ಯಗಳಿಗೆ ತೆರಳಿ ಅಲ್ಲಿನ ಶಾಲೆಗಳ ವಿಚಾರಕ್ಕೆ ಕೈ ಹಾಕಿದ್ರು. ಮಹಾರಾಷ್ಟ್ರಕ್ಕೆ ಅಭಿಜಿತ್ ದೀಪ್ಗೆ ಹೋದರೆ, ಪಶ್ಚಿಮ ಬಂಗಾಳಕ್ಕೂ ಕೂಡ ಕೆಲವರು ಹೋದರು. ಈ CJPಯ ವಕ್ತಾರ ಆಶುತೋಷ್ ರಾಜಸ್ಥಾನದಿಂದ ಬರ್ತಾನೆ. ಆತ ರಾಜಸ್ಥಾನದ ಜೈಪುರ್ನ ಒಂದು ಹಳ್ಳಿಗೆ ಹೋದ. ಆತನಿಗೆ ಧರ್ಮದೇಟು ಬಿದ್ದಿರುವಂಥದ್ದು ಈ ವಿಚಾರಗಳೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂದಿದೆ. ನಿನ್ನೆ ಈ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಏನು ಆ ಘಟನೆ, ಅದ್ರ ಬಗ್ಗೆ ಮಾತಾಡೋಣ. ನಂತರ ಈ ಮತ್ತೊಬ್ಬ CJPಯ ವಕ್ತಾರ ಇದ್ದಾನಲ್ಲ, ಈ ಸೌರಭ್ ದಾಸ್, ಈತನ ಬಂಡವಾಳ ಯಾವ ರೀತಿಯಾಗಿ ಕಳಚಿ ಬಿದ್ದಿದೆ ಅಂತ ಹೇಳಿದ್ರೆ, ಆತನೇ ತನ್ನ ಮುಖವಾಡವನ್ನು ಕಳಚಿ ಇಟ್ಟಿದ್ದಾನೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಸಾಹೇಬರು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಮೆನ್ಷನ್ ಮಾಡಿರೋ ಅಂಶಗಳನ್ನು ನೋಡ್ತಾ ಇದ್ರೆ, ಈತನ ಮೂಲ ಏನು, ಈತನ ಉದ್ದೇಶ ಏನು ಅನ್ನೋದು ಅಲ್ಲೇ ಕ್ಲಿಯರ್ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಂತರ ಈ ಅಭಿಜಿತ್ ದೀಪ್ಗೆ ಸಾಹೇಬರು ಜೈಪುರ್ನಲ್ಲಿ ಜಂತರ್ ಮಂತರ್ ರೀತಿಯಲ್ಲೇ ಒಂದು ಪ್ರತಿಭಟನೆಯನ್ನು ಮಾಡಿ, ಶಿಕ್ಷಣ ಸಚಿವ, ರಾಜಸ್ಥಾನದಲ್ಲಿ BJP ಸರ್ಕಾರ ಇರುವಂಥದ್ದು, ಅಲ್ಲಿನ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನೋ ಆಂದೋಲನವನ್ನು ಕೂಡ ಶುರು ಮಾಡಲಿದ್ದಾರಂತೆ. ಎಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಮೊದಲಿಗೆ ಈ ರಾಜಸ್ಥಾನ ಜೈಪುರ್ನ ಒಂದು ಗ್ರಾಮದ ಶಾಲೆಯ ಬಳಿ ಈ ಆಶುತೋಷ್ ರಂಕಾ ಮತ್ತು ಆತನ ತಂಡ ಹೋದಾಗ ಜನರು ಯಾವ ರೀತಿಯಾಗಿ ಅಟ್ಟಾಡಿಸಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ಇವ್ರು ಮತ್ತಾವತ್ತೂ ಕೂಡ ಈ ರೀತಿಯಾದಂಥ ಯಾವುದೇ ಹಳ್ಳಿಗೆ ಅಥವಾ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಈ ರೀತಿ ಗಲಾಟೆ ಮಾಡಲಿಕ್ಕೆ ಹೋಗೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಘಟನೆ ಆಗಿದ್ದಿಷ್ಟೇ, ಇವರೆಲ್ಲ ಶಾಲೆಗಳ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರಲ್ಲ DC ರೀತಿಯಲ್ಲಿ, ಅದೇ ರೀತಿಯಲ್ಲೂ ಒಂದು ಗ್ರಾಮಕ್ಕೆ ಹೋಗಿದ್ದಾರೆ. ಜನ ಹೇಳಿದ್ದಾರೆ, 12 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಸಾಹೇಬ್ರೆ, ಇನ್ನೇನು ಕೆಲಸಗಳು ಆರಂಭವಾಗುತ್ತೆ, ನೀವು ಈ ವಿಚಾರಕ್ಕೆ ತಲೆ ಹಾಕೋದು ಬೇಡ ಅಂತ. ಗ್ರಾಮೀಣ ಜನರು ಮೊದಲೇ ಯಾವ ಸಂದರ್ಭದಲ್ಲಿ ಮುಗ್ಧತೆಯನ್ನು ತೋರಿಸ್ಬೇಕು, ಯಾವ ಸಂದರ್ಭದಲ್ಲಿ ರೌದ್ರಾವತಾರ ತಾಳಬೇಕು ಅನ್ನೋದು ಗೊತ್ತಿರುತ್ತೆ. ಇವರು ಅವರ ಮಾತನ್ನು ಕೇಳಲಿಲ್ಲ. ಜನ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ಆಶುತೋಷ್ ಹೇಳ್ತಾ ಇದ್ದಾರೆ, ಇದು BJP ಅವರ ಗೂಂಡಾಗಳು ಹೊಡೆದಿದ್ದಾರೆ ಅಂತ. ಕಾಮನ್ ಇದೆಲ್ಲ, ಈ ಹೇಳಿಕೆಗಳೆಲ್ಲವೂ ಕೂಡ ನಿರೀಕ್ಷಿತಾನೆ. ಒಟ್ಟಾರೆಯಾಗಿ ಜಂತರ್ ಮಂತರ್ನಲ್ಲಿ ಬೀಳಬೇಕಾಗಿರುವಂಥ ಏಟುಗಳು, ನಾನು ಇದನ್ನು ಪ್ರಚೋದನೆ ರೀತಿಯಲ್ಲಿ ಕೊಡ್ತಾ ಇಲ್ಲ, ಇವರಿಗೆ ಗ್ರಾಮಸ್ಥರಿಂದ ಧರ್ಮದೇಟು ಬಿದ್ದಿದೆ. ಅಭಿಜಿತ್ ದೀಪ್ಗೆ ಸಾಹೇಬರು ಹೇಳ್ತಾರೆ, ಜಂತರ್ ಮಂತರ್ನ ರೀತಿಯಲ್ಲೇ ಒಂದು ದೊಡ್ಡ ಆಂದೋಲನವನ್ನು ಜೈಪುರ್ನಲ್ಲಿ ಮಾಡ್ತೀವಿ. ಪ್ರೆಸ್ ಸ್ಟೇಟ್ಮೆಂಟ್ ಇದೆ ಅವ್ರದ್ದು. ಜಂತರ್ ಮಂತರಿನ ಪ್ರತಿಭಟನೆಯಲ್ಲಿ ಏನಾಯಿತು, ಆ ವೇದಿಕೆಯ ಮೇಲೆ ನೀಟ್ ವಿಚಾರ ಹೊರತುಪಡಿಸಿ ಯಾವ್ಯಾವ ವಿಚಾರಗಳು ಚರ್ಚೆ ಆಯಿತು ಅನ್ನೋದನ್ನು ನಾನೀಗ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ, ನಿಮಗೆಲ್ಲರಿಗೂ ಕೂಡ ಗೊತ್ತು. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಕೇಂದ್ರ ಸರ್ಕಾರವನ್ನು ಕಿತ್ತು ಎಸಬೇಕು ಅನ್ನುವಂಥ ಇವರ ಅಜೆಂಡಾ, ಇದು ಪೊಲಿಟಿಕಲ್ ಅಜೆಂಡಾಗಳು ಇರಬಹುದು. ನರೇಂದ್ರ ಮೋದಿಗವರಿಗಿರುವಂತಹ ಜನಪ್ರಿಯತೆಯ ವಿರುದ್ಧವಾಗಿ ಏನಾದರೂ ಒಂದು ಮಾಡಬೇಕು ಅಂತ ಹೊರಟಾಗ ಕೆಲವು ಎಲಿಮೆಂಟ್ಸ್ಗಳಿಂದ ದೂರ ಇರಬೇಕಾಗತ್ತೆ. ಆ ಎಲಿಮೆಂಟ್ಸ್ಗಳನ್ನು ಇವರು ಇಟ್ಕೊಂಡು ಹೋದಾಗ ಇವರ ಬಂಡವಾಳಗಳು ಬಯಲಾಯಿತು. ನರೇಂದ್ರ ಮೋದಿ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಯಿತು. ಜೊತೆಗೆ ಅವರ ಕ್ಯಾಬಿನೆಟ್ನ ಸಚಿವರು ಕೂಡ ಹೈಪರ್ ಆ್ಯಕ್ಟಿವ್ ಆಗಲಿಕ್ಕೆ ಇದೆಲ್ಲ ಹೆಲ್ಪ್ಫುಲ್ ಆಯಿತು. ಎಲ್ಲ ಮುಗೀತು. ಜೈಪುರ್ನಲ್ಲಿ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡೋಣ ಯಾರ್ಯಾರು ಬರ್ತಾರೆ ಜೈಪುರ್ನ ಪ್ರತಿಭಟನೆಗೆ ಅಂತ. ಈ ದೆಹಲಿಯ ಜಂತರ್ ಮಂತರ್ನಲ್ಲಿ ಇದ್ದಂತಹ ಗ್ಯಾಂಗ್ಗೆ ಮತ್ತೆ ಇಲ್ಲಿ ಬರುತ್ತೆ, ಯಾಕಂದರೆ ಇಲ್ಲಿ BJP ಸರ್ಕಾರ ಇರುವಂಥದ್ದು. ಈ ಕಾಕ್ರೋಚ್ ಜನತಾ ಪಕ್ಷದ ಅಭಿಜಿತ್ ದೀಪ್ಗೆ ಪಡೆಯ ಕ್ರೆಡಿಬಿಲಿಟಿ ಏನಿದೆ ಉಳಿಸ್ಕೊಂಡಿಲ್ಲ. ಅವರಷ್ಟು ಹೊರಟೋಗಿದೆ ಅದೆಲ್ಲ. ಇವರು ಜಾರ್ಖಂಡಿಗೆ ಹೋಗಿದ್ರೆ, ಜಾರ್ಖಂಡ್ನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರೆ, ನಂತರ ಇವರು ಕರ್ನಾಟಕದಲ್ಲಿ KPSC ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಇಲ್ಲಿನ ಪ್ರಶ್ನೆ ಪತ್ರಿಕೆ ಕೂಡ ಸೋರಿಕೆ ಆಗಿದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಇಲ್ಲಿ ಬಂದಿದ್ದರೆ, ಜಾರ್ಖಂಡಿಗೆ ಹೋಗಿದ್ದರೆ ಒಂದು ಬೆಲೆ ಇರ್ತಿತ್ತು ಇವ್ರಿಗೆ. ಬಿಟ್ಬಿಡಿ, ಆ ವೇದಿಕೆ ಮೇಲೆ ಪ್ರಕಾಶ್ ರಾಜ್ ಬಂದರು, ಕುನಾಲ್ ಕಾಮ್ರಾ ಹೇಳಿಕೆ, ಅರುಂಧತಿ ರಾಯ್ ಬಂದಿದ್ದು, ಇವೆಲ್ಲ ಬಿಟ್ಬಿಡಿ. ತದನಂತರ ಜಾರ್ಖಂಡ್ ಪ್ರತಿಭಟನೆಗೆ ಹೋಗಲಿಕ್ಕೆ ಈತನಿಗೆ ಡೆಂಗ್ಯೂ ಏನೋ ಟೈಫಾಯ್ಡ್ ಏನೋ ಬಂದಿತ್ತು ಅಂತ ಹೇಳ್ದ. ಕರ್ನಾಟಕದ ವಿಚಾರಕ್ಕೆ ತುಟಿನೇ ಬಿಚ್ಚಿಲ್ಲ. ಇನ್ನು ಪಂಜಾಬ್ನ ಪೇಪರ್ ಲೀಕ್ನಲ್ಲೂ ಕೂಡ ಈತ ಏನು
ಮಾತಾಡಲಿಕ್ಕೆ ಹಿಂದೇಟಾಗ್ತಾ ಈಗ ತನ್ನ ಬಂಡವಾಳಗಳು ನಾವು ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ, ರೀಲ್ಸ್ಗಳಲ್ಲೇ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಈ ಕಾಕ್ರೋಚ್ ಜನತಾ ಪಕ್ಷದ ಅಜೆಂಡಾಗಳೇನು, ಫಂಡಿಂಗ್ ಏನಾದರೂ ಇತ್ತ ಇವರಿಗೆ, ಇವರ ಮೂಲ ಉದ್ದೇಶ ಏನು ಅನ್ನುವಂಥದ್ದನ್ನು ಒಟ್ಟಾರೆಯಾಗಿ ಜೈಪುರ್ನಲ್ಲೂ ಕೂಡ ಒಂದು ಜಂತರ್ ಮಂತರ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾರಂತೆ. ಆಲ್ ದ ಬೆಸ್ಟ್ ಮಾಡಿ. ನೆಕ್ಸ್ಟು ಈ ಮತ್ತೊಬ್ಬ ವಕ್ತಾರ ಸೌರಭ್ ದಾಸ್ ಸಾಹೇಬರ ಮುಖಗಳನ್ನು ನೀವು ನೋಡಿರ್ತೀರಿ. ತುಂಬ ಮೇನ್ ಸ್ಟ್ರೀಮ್ನಲ್ಲಿ ತುಂಬ ಚರ್ಚೆ ಆಗ್ತಾ ಇದ್ದ, ಮಾಧ್ಯಮಗಳಿಗೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ ನಂತರ ಈತನ ವಿರುದ್ಧವಾಗಿ ಜಂತರ್ ಮಂತರ ಪ್ರತಿಭಟನೆ ಆದ ನಂತರ ಈತನಿಗೆ ಆ ಗ್ರೇಟರ್ ಕೈಲಾಶ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ, ಏರಿಯಾದಲ್ಲಿ 9,000 ಸ್ಕ್ವೇರ್ ಫೀಟ್ನಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದಾನೋ ಅಥವಾ ಅವನದೇನೋ ಅದು ಖಚಿತವಾಗಿಲ್ಲ. ಈ ವಿಚಾರ ಚರ್ಚೆಗೆ ಬಂತು. ಆ ಗ್ರೇಟರ್ ಕೈಲಾಶ್ ಅನ್ನುವಂಥ ಪ್ರದೇಶ ಏನಿದೆ, ಅಲ್ಲಿ ಈ ಮನೆಯ ಬಾಡಿಗೆ 7ರಿಂದ 8 ಲಕ್ಷ ರೂಪಾಯಿ ಅನ್ನುವಂಥದ್ದು ಕೂಡ ಓಡಾಡ್ತದೆ. 7ರಿಂದ 8 ಲಕ್ಷ ತಿಂಗಳಿಗೆ. ಅದರ ಓನರ್ ಯಾರಾದರೂ ಇದ್ದಾರ, ಅಗ್ರಿಮೆಂಟ್ ಏನಾದರೂ ಇದೆಯಾ ಅಂದರೂ ಕೂಡ ಅದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಧ್ಯಮಗಳು ಯೂಟ್ಯೂಬ್ನಲ್ಲಿ ಸುದ್ದಿಗಳು ಬಿತ್ತರ ಆಯಿತು. ನಂತರ ಈತ ನೇಪಾಳಿ ಪ್ರಜೆ ಅನ್ನೋದು ಕೂಡ ಚರ್ಚೆಗೆ ಬಂತು. ಇವನು ಲಾ ಎಕ್ಸಾಮ್ನಲ್ಲಿ 3 ಬಾರಿ ಫೇಲ್ ಆಗಿದ್ದಾನೆ ಅನ್ನೋದು ಕೂಡ ಚರ್ಚೆ ಆಯಿತು. ಈ ಎಲ್ಲ ವಿಚಾರಗಳನ್ನು ಸಂಬಂಧವಾಗಿಟ್ಟುಕೊಂಡು ಯಾರ್ಯಾರು ಈತನ ವಿರುದ್ಧವಾಗಿ ಇದೆಲ್ಲ ಸುದ್ದಿಗಳನ್ನು ಕೊಟ್ಟಿದ್ದರು, ಈತನ ಬಂಡವಾಳವನ್ನು ಬಯಲು ಮಾಡಿದ್ರು, ಅವರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾನೀತ. ಏನಂತ ಅವ್ರ ಮೇಲೆ ಏನೋ 2 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾನೆ. ನಂತರ ನನ್ನ ಖಾಸಗಿ ವಿಚಾರಗಳನ್ನು ಯಾರೂ ಕೂಡ ಪ್ರಸಾರ ಮಾಡಬಾರ್ದು, ಅದು ಚರ್ಚೆ ಆಗಬಾರ್ದು ಅಂತ ಹೇಳ್ತಾ ಇದ್ದಾನೆ. ಇದು ಒಳ್ಳೆ ಕತೆ ಆಯ್ತಲ್ಲ ಸ್ವಾಮಿ. ತನ್ನ ಖಾಸಗಿ ವಿಚಾರ ಚರ್ಚೆ ಆಗಬಾರ್ದಂತೆ. ಈ ದೇಶದ ವಿದ್ಯಾರ್ಥಿ ನಾಯಕನಾಗಲಿಕ್ಕೆ ಹೊರಟಿರುವಂಥವನು ಮೊನ್ನೆ ತನಕ ಜಂತರ್ ಮಂತರ್ ಕುಳಿತುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ ಹರಿಹಾಯ್ದಂಥವನು ನನ್ನ ಖಾಸಗಿತನವನ್ನು ಮಾತನಾಡಬೇಡಿ ಅಂದರೆ, ನಿನಗೆ 10 ಲಕ್ಷದ ಮನೆ ಇರಲಿ, 15 ಲಕ್ಷದ ಮನೆ ಇರಲಿ, ನಿನಗೆ ಅಮೇರಿಕಾ ಬ್ಯಾಂಕ್ ಅಕೌಂಟ್ಗಳಿಂದ ದುಡ್ಡು ಬರ್ತಾ ಇದೆಯೋ ಇಲ್ವೋ, ಅದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದ? ಅದ್ರ ಬಗ್ಗೆ ಪ್ರಶ್ನೆ ಮಾಡುವ ಹಕ್ಕು ನಮಗಿಲ್ವಾ? ಏನು ಮಾತನಾಡ್ತಾ ಇದ್ದೀರಿ? ಇದೇ ಸೌರಭ್ ದಾಸ್ ಹೇಳ್ತಾನೆ, ನರೇಂದ್ರ ಮೋದಿ ಅವರ ವಿರುದ್ಧ ಏನೋ ಅವಾಚ್ಯ ಶಬ್ದಗಳಿಂದ ನಿಂದೆ ಮಾಡಿದ್ರು ಅಲ್ಲಿನ ವಿದ್ಯಾರ್ಥಿಗಳ ಮುಖವಾಡ ಧರಿಸಿಕೊಂಡಂಥವ್ರು, ಅದು ಯಾವುದೂ ತಪ್ಪಲ್ಲ, ಅದು ಕೇಸ್ ಹಾಕುವಂಥದ್ದು ಪ್ರಕರಣಗಳೇ ಅಲ್ಲ ಅಂತ ಹೇಳ್ತಾನೆ. ಈಗ ನಿನ್ನ ಬಗ್ಗೆ ಪ್ರಶ್ನೆ ಮಾಡಿರೋದಷ್ಟೇ ಅವರು. ಕೆಲವು ಯೂಟ್ಯೂಬ್ ಚಾನಲ್ನವರು ಪ್ರಶ್ನೆ ಮಾಡಿದ್ದಾರೆ, ಇದಕ್ಕೆ ನೀನು ಉತ್ತರ ಕೊಡು. ನೀನು ನೇಪಾಳಿ ಪ್ರಜೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಭಾರತೀಯ ಪೌರತ್ವವನ್ನು ತೋರಿಸು. ಲಾನಲ್ಲಿ 3 ಬಾರಿ ಫೇಲ್ ಆಗಿದ್ದರೆ ನೀನು ಮಾರ್ಕ್ಸ್ ಕಾರ್ಡ್ ಕೊಡು ಅವರಿಗೆ. ಇನ್ನು ಬೇರೆ ಇನ್ನೊಂದು ಅಂಶ ಇದೆ, ಅದು ಹೇಳೋದು ಬೇಡ ಈಗ ಸದ್ಯಕ್ಕೆ. ಈ ರೀತಿಯಾಗಿ ಕೋರ್ಟ್ನ ಮೊರೆ ಹೋಗಿದ್ಯಾ ನೀನಂತ ಹೇಳಿದ್ರೆ ಸೌರಭ್ ದಾಸ್, ನಿನ್ನ ಬಂಡವಾಳವನ್ನು, ನಿನ್ನ ಮುಖವಾಡವನ್ನು ನೀನೇ ಕಳಚಿ ಹಿಟ್ಟಂಗಾಯ್ತು. ಇನ್ನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಜನಪ್ರಿಯತೆಯನ್ನು ಕುಗ್ಗಿಸಬೇಕು, ಈ ಸರ್ಕಾರವನ್ನು ಅಲುಗಾಡಿಸ್ಬೇಕು ಅಂತ ಹೇಳಿದ್ರೆ ಇಂಥ ಎಲಿಮೆಂಟ್ಸ್ಗಳು, ಹಿಂದೂ ವಿರೋಧಿ, ದೇಶ ವಿರೋಧಿ, ಸೈನ್ಯವನ್ನು ನಿಂದಿಸುವಂಥದ್ದು, ಮತ್ತು ಈ ಕೆಲವರು ಇದ್ದಾರಲ್ಲ, ಪ್ರಕಾಶ್ ರಾಜ್, ಕುನಾಲ್ ಕಾಮ್ರಾ, ಅರುಂಧತಿ ರಾಯ್ ಸೇರಿದಂತೆ ಹಲವರನ್ನ ವೇದಿಕೆ ಮೇಲೆ ಬಿಟ್ಟುಕೊಳ್ಳುವಂಥದ್ದು, ಆ ರೀತಿಯ ಮನಸ್ಥಿತಿ ಉಳ್ಳಂಥವ್ರನ್ನ ದೂರ ಇಟ್ಕೊಂಡು ಬಂದರೆ ಒಂದು ಚಾನ್ಸ್ ಇರುತ್ತೆ ನರೇಂದ್ರ ಮೋದಿ ಅವರ ವಿರುದ್ಧ ನೀವು ಕಾಂಪಿಟೇಟರ್ನಿಗೆ. ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು ಹೋರಾಡ್ತಾನೆ ಇದ್ದಾರೆ ಸತತ 12 ವರ್ಷಗಳಿಂದ, ಅವ್ರ ಕೈಲಿ ಆಗ್ತಾ ಇಲ್ಲ. ನೋಡ ಏನಾಗುತ್ತೆ CJP ಅಂತ. ನನಗಂತೂ ಇವರ ಆಯಸ್ಸು ಮುಗಿದೋಗಿದೆ ಅಂತೇಳಿ ಅನ್ಸುತ್ತೆ. ನಮಸ್ಕಾರ.